ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ವಿವಿಧ ಹುದ್ದೆ ಅರ್ಜಿ ಕರೆದಿದ್ದಾರೆ. SLC, PUC, ಡಿಗ್ರಿ ಹಾಗೂ ಡಿಪ್ಲೊಮಾ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆ ಖಾಲಿವೆ, ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರವಾಗಿ ಮಾಹಿತಿ ನೋಡೋಣ. ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ನೋಡಿದಾಗ ಅದು PDF ಕೊಟ್ಟಿದ್ದಾರೆ, ಅಲ್ಲಿ ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇಮಕಾತಿ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಿವೆ. ಇಲ್ಲಿ ಯಾವ ಹುದ್ದೆಗಳಿದೆ ಅರ್ಜಿ ಕರೆದಾಗ ಮಾಹಿತಿ ನೋಡೋಣ. ಇಲ್ಲಿ PDF ಕೊಟ್ಟಿದ್ದಾರೆ. ಸುಮಾರು ಇದು 8 ಪೇಜ್ PDF ಇದೆ. ಈ PDF ಮಾಹಿತಿ ನೋಡೋಣ. ಮೊದಲನೇದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಬಂದು 24/11/2025 ಆಗಿದೆ. ಇಲ್ಲಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ. ಇದು ಯಾವ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಇರತಕ್ಕಂಥ ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಲ್ಲಿ ಕಲಿಯಿರತಕ್ಕಂಥ ತಜ್ಞ ವೈದ್ಯರು, MBBS ವೈದ್ಯಾಧಿಕಾರಿಗಳು ಖಾಲಿ ಹುದ್ದೆಗಳಿಗೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಖಾಲಿ ಹುದ್ದೆಗಳಿರುವ 1 ವರ್ಷದ ಅವಧಿಗೆ ಇಲ್ಲವೇ ಸರ್ಕಾರದ ಮಾರ್ಗಸೂಚಿಯಂತೆ ಗುತ್ತಿಗೆ ಮೇಲೆ ನೇಮಕಾತಿ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸ್ ಇರ್ತಕ್ಕಂಥ ಹುದ್ದೆಗಳಿಗೆ 1 ವರ್ಷ ಅವಧಿಯಿಂದ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಹುದ್ದೆ ವಿವರ, ಹುದ್ದೆಗಳ ಸಂಖ್ಯೆ, ವಯಸ್ಸು ಮತ್ತು ಅರ್ಹತೆ ಮತ್ತು ರೋಸ್ಟರ್ ಬಿಂದು ಕೊಟ್ಟಿದ್ದಾರೆ. ತಜ್ಞ ವೈದ್ಯಾಧಿಕಾರಿಗಳ ಸ್ಪೆಷಲಿಸ್ಟಲ್ಲಿ ಅವಶ್ಯಕತೆ ಅನುಗುಣವಾಗಿ ಹುದ್ದೆ ಕೊಟ್ಟಿದ್ದಾರೆ. ಸರ್ಕಾರ ನಿಯಮಾವಳಿ. ಅರ್ಹತೆ ಬಂದು ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಅರವಳಿಕೆ ತಜ್ಞರು ಮತ್ತು ಇತರ ತಜ್ಞರು ಕೊಟ್ಟಿದ್ದಾರೆ. MBBS, MD ಅಥವಾ ಸಮಾನಾಂತರ ಪದವಿ ಪಾಸಾಗಲಿಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಫಿಸಿಷಿಯನ್ ಹುದ್ದೆಗಳು ಬಂದು 2 ಹುದ್ದೆ ಖಾಲಿವೆ. ಹುದ್ದೆ ಒಂದು ಅಂತಾರಾಷ್ಟ್ರೀಯ ಉಪಶಮಗಾರಿಕೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ SINS ಡಿಯಲ್ಲಿ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಒಂದು ಹುದ್ದೆ 50 ವರ್ಷ ಮುಂದೆ ಕೊಟ್ಟಿದ್ದಾರೆ. ಇಲ್ಲಿ ಇವರು MBBS, MD, ಇಂಟರ್ನ್ಯಾಷನಲ್ ಮೆಡಿಸಿನ್ ಪದವಿಯನ್ನು ಮೆಡಿಕಲ್ ಕೌನ್ಸಿಲಲ್ಲಿ ಪಾಸಾರು ಅರ್ಜಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ. ಹಾಗೂ ಸ್ಥಳ ಬಂದು ಒಂದು ಹುದ್ದೆ ಜಿಲ್ಲಾ ಆಸ್ಪತ್ರೆ ಕಾರವಾರ, ಒಂದು ಹುದ್ದೆ ಜಿಲ್ಲಾ NCD ಕೇಂದ್ರ, ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಕಚೇರಿ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಹುದ್ದೆ ಕೊಟ್ಟಿದ್ದಾರೆ. ಅದೇ ರೀತಿ ಸೆಕ್ರೆಟರಿ ಹುದ್ದೆಗಳು 1 ಹುದ್ದೆ ಖಾಲಿ ಇದೆ. ಇಲ್ಲಿ ಸರ್ಕಾರದ ನಿಯಮ ಕೊಟ್ಟಿದ್ದಾರೆ. ಇವರು MBBS, MD, PhD, DNM, PhD, DPM ಪಾಸರ ಅಪ್ಲೈ ಮಾಡಬೇಕಾಗುತ್ತೆ. ವಯೋಮಿತಿ 38ರಿಂದ 43 ಕೊಟ್ಟಿದ್ದಾರೆ. ಕಾಸ್ಟ್ ವೈಸ್ಗೆ ಅನುಗುಣವಾಗಿ ಕೊಟ್ಟಿದ್ದಾರೆ. ಇನ್ನು MBBS ಅವಶ್ಯಕತೆಗೆ ಅನುಗುಣ ಸರ್ಕಾರದ ನಿಯಮಗಳನ್ನು ಕೊಟ್ಟಿದ್ದಾರೆ. ನಿಯಮಾನುಸಾರ 45 ವಯೋಮಿತಿ ಕೊಟ್ಟಿದ್ದಾರೆ. MBBS ಉತ್ತೀರ್ಣರಾಗಿರಬೇಕು. ಇಂಟರ್ನ್ಶಿಪ್ ಕಡ್ಡಾಯ ಪೂರೈಸುವಂತೆ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಬಹುದು. ಹಾಗೂ ಜಿಲ್ಲಾ ಸಲಹೆಗಾರ ಕ್ವಾಲಿಟಿ ಅಶ್ಯೂರೆನ್ಸ್ನಲ್ಲಿ 1 ಹುದ್ದೆ ಖಾಲಿದೆ. 42,000 ಸ್ಯಾಲರಿ ಕೊಟ್ಟಿದ್ದಾರೆ. 45 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಇವರು MBBS, PDS, ಆಯುಷ್, ನರ್ಸಿಂಗ್, PH ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಪದವಿ ಮತ್ತು ಕಡ್ಡಾಯ ಮಾಸ್ಟರ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಹೆಲ್ತ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಇನ್ ಹೆಲ್ತ್ ಪಬ್ಲಿಕ್ ಪೂರ್ಣಕಾಲಿಕ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ಅವರಿಗೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ಹಾಗೂ ಅನುಭವ ಕೂಡ ಕೇಳಿದ್ದಾರೆ. ಇಲ್ಲಿ ಸ್ಥಳ ಬಂದು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಕಾರವಾರದಲ್ಲಿರ್ತಕ್ಕಂಥ ಹುದ್ದೆಯನ್ನು ಕೊಟ್ಟಿದ್ದಾರೆ ಈ ಪೋಸ್ಟು. ಇನ್ನು ಜಿಲ್ಲಾ ಕಾರ್ಯಕ್ರಮ ಸಂಯೋಜಕ ಹುದ್ದೆಗಳು 1 ಹುದ್ದೆ ಖಾಲಿದೆ. 42,000 ಸ್ಯಾಲರಿ ಪರ್ ಮಂತ್ ಇರ್ತದೆ. ಇವರಿಗೆ 35 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. MBBS ಪಾಸ್ ಆಗಿರಬೇಕು. ಇಂಟರ್ನ್ಶಿಪ್ ಆಗಿರೋದು ಕೊಟ್ಟಿದ್ದಾರೆ. ಇದು ಹುದ್ದೆ ಬಂದು ಕಾರವಾರದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಅದೇ ರೀತಿ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು 1 ಹುದ್ದೆ ಖಾಲಿದೆ. ಇವರಿಗೆ 35,000 ಸ್ಯಾಲರಿ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ. ವಯೋಮಿತಿ 45 ವರ್ಷ ಕೊಟ್ಟಿದ್ದಾರೆ. BDS, BAMS, BHMS, BUMS, BYNS, MSc ಲೈಫ್ ಸೈನ್ಸ್, BS ನರ್ಸಿಂಗ್ ಆಗೋದಕ್ಕೆ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ. ಇದು ಕೂಡ ಕಾರವಾರದಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಹಾಗೆ ಆಡಿಯೋಲಜಿಸ್ಟ್ ಹುದ್ದೆ ಬಂದು 1 ಹುದ್ದೆ ಖಾಲಿ ಇದೆ. 30,000 ಸ್ಯಾಲರಿ ಇರತಕ್ಕಂಥ ಉದ್ಯೋಗ ಆಗಿದೆ. 45 ವರ್ಷ ವಯೋಮಿತಿ ಆಗಿರುತ್ತದೆ. ಆಡಿಯೋಲಜಿ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಯಲ್ಲಿ ಪದವಿ BCC ಸ್ವಿಚ್ ಹಿಯರಿಂಗ್ನಲ್ಲಿ RCA ಮಾನ್ಯತೆ ಹೊಂದಿರುವ ಸಂಸ್ಥೆಯಿಂದ ಪದವಿ ಆಗಿರಬೇಕು. ಇದು ಕೂಡ ಕಾರವಾರದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇನ್ನು ಬ್ಲ್ಯಾಕ್ ಎಪಿಡಿಮಿಯಾಲಜಿಸ್ಟ್ ಹುದ್ದೆಗಳು 2 ಹುದ್ದೆ ಖಾಲಿವೆ. ಬ್ಲಾಕ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಯೂನಿಟ್ ಕೊಟ್ಟಿದ್ದಾರೆ. ಇವರಿಗೆ 30,000 ಸ್ಯಾಲರಿ ಇರತಕ್ಕಂಥ ಉದ್ಯೋಗ ಆಗಿದೆ. ಹಾಗೂ ಸರ್ಕಾರ ನಿಯಮದಿಂದ ಕೊಟ್ಟಿದ್ದಾರೆ. ಈ ಅಭ್ಯರ್ಥಿಗಳಿಗೆ ಮೆಡಿಕಲ್ ಗ್ರಾಜ್ಯುಯೇಟ್ ಆಗಿರಬೇಕು, ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು, ಡಿಪ್ಲೊಮಾ ಆಗಿರಬೇಕು, MD, MPH, DPH ಆಗಿರಬೇಕು ಅಂತ ಕೂಡ ಅಥವಾ ಅಂತ ಕೊಟ್ಟಿರಬೇಕು. ಇದರಲ್ಲಿ ಪಾಸ್ ಆಗಿ ಯಾವ್ದಾದ್ರು 1 ಪಾಸ್ ಆಗಿರಬೇಕಾಗುತ್ತೆ. ಈ ಅಭ್ಯರ್ಥಿಗಳಿಗೆ ವಯೋಮಿತಿ 38ರಿಂದ 43 ಇರ್ತದೆ. ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. ಯಾವ್ಯಾವ ಕಾಸ್ಟ್ ಎಷ್ಟಿದೆ ಅಂತ ನೋಡ್ಕೋಬಹುದು. ಅದೇ ರೀತಿ ಇಲ್ಲಿ ರೋಸ್ಟರ್ ಮೀಸಲಾತಿ ಹುದ್ದೆ ಕೊಟ್ಟಿದ್ದಾರೆ. ಪರಿಶಿಷ್ಟ ಗ್ರಾಮೀಣ 1 ಹುದ್ದೆ ಇದೆ. ಪ್ರವರ್ಗ 1 ಮಹಿಳೆಯರಿಗೆ 1 ಹುದ್ದೆ ಇರತಕ್ಕಂಥ ನೇಮಕಾತಿ ಆಗಿದೆ. ಇದು ಕೂಡ ತಾಲೂಕು ಜೊಯ್ಡಾ, ಸಿದ್ದಾಪುರ, ಹಳಿಯಾಳದಲ್ಲಿರ್ತಕ್ಕಂಥ ಉದ್ಯೋಗ ಆಗಿದೆ. ಓಕೆನಾ. ಇನ್ನು ಜಿಲ್ಲಾ ಹಣಕಾಸು ಮತ್ತು ಲಾಜಿಸ್ಟಿಕ್ಸ್ ಸಲಹೆಗಾರ ಹುದ್ದೆಗಳು 1 ಹುದ್ದೆ ಖಾಲಿದೆ. ಮಾಸಿಕ ವೇತನ 34,650 ರೂಪಾಯಿ ಇದೆ. 40 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ ಇವರಿಗೆ.
ಇಂಟರ್ ಸಿ ಎ, ಇಂಟರ್ ICWA, MCOM, MBA ಆದರೂ ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅನುಭವ ಅಕೌಂಟಿಂಗ್ ವಿಶ್ಲೇಷಣೆ ಹಣಕಾಸು ವರದಿಯಲ್ಲಿ ಎಕ್ಸ್ಪೀರಿಯನ್ಸ್ದವರಿಗೆ ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇನ್ನು ಆಡಿಯೋಮೆಟ್ರಿಕ್ ಅಸಿಸ್ಟೆಂಟಲ್ಲಿ ಒಂದು ಹುದ್ದೆ ಖಾಲಿ ಇದೆ. 15,114 ರೂಪಾಯಿ ಪರ್ ಮಂತ್ ಚಾರ್ಜ್ ಇರುತ್ತೆ. 45 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಇವರು 1 ವರ್ಷದ ಡಿಪ್ಲೊಮಾ ಇನ್ ಹೇರಿಂಗ್ ಲ್ಯಾಂಗ್ವೇಜ್ ಹೊಂದಿರುವ ತಾಂತ್ರಿಕ ವ್ಯಕ್ತಿ, DHLCA ಮತ್ತು RCI ಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಪ್ರಮಾಣ ಪತ್ರ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಇದು ಉದ್ಯೋಗ ಬಿಟ್ಟು ಕಾರವಾರದಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ. ಇನ್ನು ನೇತ್ರ ಸಹಾಯಕರ ಹುದ್ದೆಗಳು 3 ಹುದ್ದೆ ಖಾಲಿವೆ. ಮಾಸಿಕ ವೇತನ 15,114 ರೂಪಾಯಿ ಇರುತ್ತೆ. ಅಭ್ಯರ್ಥಿಗಳು ಮೀಸಲು ಕೊಟ್ಟಿದ್ದಾರೆ. ವಯೋಮಿತಿ 45 ಇರುತ್ತದೆ. 2 ವರ್ಷದ ಡಿಪ್ಲೊಮಾ ಅಪರ್ಚುನಿಟಿ ಆಗಿರಬೇಕು ನೇತ್ರ ಸಹಾಯಕರು. ಆಮೇಲೆ ಮಾನ್ಯತೆ ಪಡೆದ ಸರ್ಕಾರಿ ಆಸ್ಪತ್ರೆಗಳಲ್ಲಿ NPCB ನಿಯಮಾನುಸಾರ ತರಬೇತಿ ಪಡೆದಿರಬೇಕು. ಕಂಪ್ಯೂಟರ್ದಲ್ಲಿ MS Word, Excel, PowerPoint, ಇಂಟರ್ನೆಟ್ ಇತ್ಯಾದಿ ಕೆಲಸ ಮಾಡುವ ಅವಶ್ಯಕತೆ ಕೊಟ್ಟಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ಆಗಿರಬೇಕು ಕೊಟ್ಟಿದ್ದಾರೆ. ಇಲ್ಲಿ ರೋಸ್ಟರ್ ಬಿಂದು ಪರಿಶಿಷ್ಟ ಜಾತಿ, ಸಾಮಾನ್ಯ ಮಹಿಳೆ, ಪರಿಶಿಷ್ಟ ಪಂಗಡಾಗಿದೆ. ಇದು ಜೊಯ್ಡಾ, ಕಾರವಾರ, ಸಿರಸಿ ಕೇಂದ್ರಗಳಲ್ಲಿರ್ತಕ್ಕಂಥ ಉದ್ಯೋಗ ಆಗಿದೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ SLC ಇರ್ತಕ್ಕಂಥ ಹುದ್ದೆಗಳಾಗಿವು. ಕಿರಿಯ ಆರೋಗ್ಯ ಸಹಾಯಕರ ಹುದ್ದೆಗಳು 2 ಅಥವಾ ಅವಶ್ಯಕತೆಗೆ ಅನುಗುಣವಾಗಿ ಕೊಟ್ಟಿದ್ದಾರೆ. ಸರ್ಕಾರ ನೇಮಕರು ವಯೋಮಿತಿ ಕೊಟ್ಟಿದ್ದಾರೆ. ಇದು SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಮತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿವಿಧೋದ್ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿ ಪಡೆದಿರಬೇಕು. ಇಲ್ಲಿ ಮತ್ತು ಅಥವಾ ಅಂತ ಕೊಟ್ಟಿದ್ದಾರೆ. SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನಡೆಸುವ 3 ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾವನ್ನು ಹೊಂದಿರಬೇಕು. ಮತ್ತೆ ಅಥವಾ ಅಂತ ಕೊಟ್ಟಿದ್ದಾರೆ. PUC ಸೈನ್ಸ್ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿ ನಡೆಸುವ 2 ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಹೊಂದಿರಬೇಕು. ಇದರಲ್ಲಿ 3ರಲ್ಲಿ ಯಾವುದಾದ್ರು ಒಂದು ಇದ್ದರು ಅದಕ್ಕೆ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ. ಹಾಗೂ ಇವರಿಗೆ ವಯೋಮಿತಿ ಕೂಡ 38ರಿಂದ 43 ಇರುತ್ತದೆ. ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. ಇನ್ನು ಕ್ಷಯರೋಗ ಆರೋಗ್ಯ ಸಂದರ್ಶಕ ಹುದ್ದೆಗಳು 1 ಹುದ್ದೆ ಖಾಲಿ ಇದೆ. ಇಲ್ಲಿ ಗ್ರಾಜ್ಯುಯೇಟ್ ಆಗಿರೋದು ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟ್ 10+ ಆಗಿರಬೇಕು. WS ಹೆಲ್ತ್ ವೆಸ್ಟಲ್ ರೆಕಾರ್ಡಿಂಗ್ ಕೋರ್ಸಿಂದ ಕೂಡ ಅದು ಪಾಸ್ ಆಗಿರ್ಬೇಕು. ಅದರಲ್ಲಿ ಯಾರೋ ಒಂದು ಇದ್ದರೆ ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಇವರಿಗೆ 38ರಿಂದ 43 ವಯೋಮಿತಿ ಇರುತ್ತದೆ. ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. ಹಾಗೂ ಜಿಲ್ಲಾ PPMB ಸಂಯೋಜಕರು ಬಂದ್ಬಿಟ್ಟು 1 ಹುದ್ದೆ ಖಾಲಿ ಇದೆ. ಇವರು ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು. 1 ಇಯರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವಯೋಮಿತಿ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬಹುದು. ಆಮೇಲೆ ಪ್ರಯೋಗಶಾಲಾ ತಂತ್ರಜ್ಞಾನದಲ್ಲಿ 1 ಹುದ್ದೆ ಖಾಲಿ ಇದೆ. ಇವರಿಗೆ 16,100 ರೂಪಾಯಿ ಸ್ಯಾಲರಿ ಇರುತ್ತದೆ. ಇದು ಇಂಟರ್ಮೀಡಿಯೇಟ್ ಆಗಿರಬೇಕು. 10+2 ಅಥವಾ ಡಿಪ್ಲೊಮಾ ಸರ್ಟಿಫೈಡ್ ಆಗಿರಬೇಕು. ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಇಕ್ವಲೆಂಟ್ ವಿತ್ ಕರ್ನಾಟಕ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ ವಿತ್ 1 ಇಯರ್ ಲ್ಯಾಬ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ CB ನಾಟ್ ಕೇಂದ್ರದಲ್ಲಿರ್ತಕ್ಕಂಥ ಹುದ್ದೆ ಖಾಲಿ ಇದೆ. 38ರಿಂದ 43 ವಯೋಮಿತಿ ಇರ್ತೈತೆ. ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಕಾಸ್ಟ್ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಪ್ರಯೋಗಶಾಲಾ ತಂತ್ರಜ್ಞಾನ ಹುದ್ದೆಗಳು 7 ಹುದ್ದೆ ಖಾಲಿ ಇವೆ. ಇಲ್ಲಿ 45 ವಯೋಮಿತಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ SSLC ಅಥವಾ ತತ್ಸಮಾನ ಪರೀಕ್ಷೆ ಹೊಂದಿರಬೇಕು. ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞಾನದಲ್ಲಿ 3 ವರ್ಷ ಡಿಪ್ಲೊಮಾ ಪಾಸ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಅಥವಾ ದ್ವಿತೀಯ PUC ಸೈನ್ಸ್ನಲ್ಲಿ ಉತ್ತೀರ್ಣ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ನಡೆಸುವ ಮಂಡಳಿಯ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಹೊಂದಿರಬೇಕು. ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ 2 ವರ್ಷದ ಅನುಭವ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಅಧಿಕೃತ KPME ನೋಂದಣಿ ಹೊಂದಿರುವ ಆಸ್ಪತ್ರೆಗೆ ಅನುಭವ ಹೊಂದಿರುವುದು ಕೊಟ್ಟಿದ್ದಾರೆ. ಹಾಗೂ ಪ್ರಯೋಗಶಾಲಾ ತಂತ್ರಜ್ಞರು ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವ ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ನೋಂದಣಿಯನ್ನು ಹೊಂದಿರಬೇಕು. ಇದು ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ಯಾರು ಅಪ್ಲೈ ಮಾಡ್ತಾರೆ ಅಂತ ಕರೆಕ್ಟ್ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಆಮೇಲೆ ತಾಂತ್ರಿಕ ಮೇಲ್ವಿಚಾರಕ ಹುದ್ದೆಗಳು 1 ಹುದ್ದೆ ಖಾಲಿ ಇದೆ. 1500 ರೂಪಾಯಿ ಸ್ಯಾಲರಿ ಇದೆ. ಇವರು 10+2 ವಿತ್ DMLT, BMLT ಕಡ್ಡಾಯ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡಿಂದ ಪ್ರಮಾಣ ಪತ್ರ ಪಡೆದಿರಬೇಕು. ಹಾಗೂ 2 ವರ್ಷಗಳ ಅನುಭವ ಕೂಡ ಹಿಂದೆ ಅವರಿಗೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಇವರು ಕೂಡ ಸಿಮ್ ಕೊಟ್ಟಿದ್ದು ಕೂಡ ಕಾರವಾರದಲ್ಲಿರ್ತಕ್ಕಂಥ ಉದ್ಯೋಗ ಆಗಿದೆ. ಇನ್ನು ಮೈಕ್ರೋಬಯಾಲಜಿಸ್ಟಲ್ಲಿ 1 ಹುದ್ದೆ ಖಾಲಿ ಇದೆ. 45 ವರ್ಷ ಹುದ್ದೆ ಕೊಟ್ಟಿದ್ದಾರೆ. ಆಮೇಲೆ ಮೆಡಿಕಲ್ ಗ್ರಾಜ್ಯುಯೇಟ್ ವಿತ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಆದರೂ ಅಪ್ಲೈ ಮಾಡ್ಬೋದು. ಅಥವಾ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದಾರ ಒಂದು ಪಾಸ್ ಆಗೋದಕ್ಕೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ಪ್ರಯೋಗಶಾಲಾ ತಂತ್ರಜ್ಞಾನ ಹುದ್ದೆಗಳಿಗೆ 2 ಹುದ್ದೆ ಖಾಲಿವೆ. 40 ವರ್ಷ ವಯೋಮಿತಿ ಇದೆ. ಇದು ಕೂಡ BSc ಮೆಡಿಕಲ್ ಲ್ಯಾಬೊರೇಟರಿ MLT ಪಾಸ್ ಅಪ್ಲೈ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ ಪಾಸ್ ಆಗಿರಬೇಕು. ಅವರಿಗೆ ಅಪ್ಲೈ ಮಾಡ್ಬೋದು. ಇನ್ನು ಪ್ರಯೋಗಶಾಲಾ ಸಹಾಯಕ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಲ್ಲಿ 1 ಹುದ್ದೆ ಖಾಲಿ ಇದೆ. 30 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಬೇಸಿಕ್ ಮೆಡಿಕಲ್ ಲ್ಯಾಬೊರೇಟರಿಯಲ್ಲಿ MLT ಪಾಸ್ ಆಗಿರಬೇಕು. ಹಾಗೂ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಂತ ಕೊಟ್ಟಿದ್ದಾರೆ. ಅವರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ನರ್ಸಿಂಗ್ ಹುದ್ದೆಗಳು ಅವಶ್ಯಕತೆಗೆ ಅನುಗುಣವಾಗಿ ಕೊಟ್ಟಿದ್ದಾರೆ. ಎಷ್ಟೇ ಪೋಸ್ಟ್ ಅಂತ ಮೆನ್ಷನ್ ಮಾಡಿಲ್ಲ. 45 ವಯಸ್ಸು ವಯೋಮಿತಿ ಕೊಟ್ಟಿದ್ದಾರೆ. ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ನರ್ಸಿಂಗ್ ವಿದ್ಯಾರ್ಥಿಯನ್ನು MSc, CBSE, ಡಿಪ್ಲೊಮಾ, GNM ಹೊಂದಿದವರಿಗೆ ಕಡ್ಡಾಯ ಅಂತ ಕೊಟ್ಟಿದ್ದಾರೆ. ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ಆದ್ಯತೆ MSc, CBSE ವಿದ್ಯಾರ್ಥಿ ಹೊಂದಿರುವವರಿಗೆ ಪ್ರಥಮ ಆದ್ಯತೆ ಅಂತ ಕೊಟ್ಟಿದ್ದಾರೆ. 2 ವರ್ಷಗಳ ಸೇವಾ ಅನುಭವ ಕೂಡ ಕೊಟ್ಟಿದ್ದಾರೆ. ಇನ್ನು DEIC ಮ್ಯಾನೇಜರ್ ಒಂದೇ 1 ಹುದ್ದೆ ಖಾಲಿ ಇದೆ. 15,000 ರೂಪಾಯಿ ಸ್ಯಾಲರಿ ಇರ್ತದೆ. ವಯೋಮಿತಿ 45 ಕೊಟ್ಟಿದ್ದಾರೆ. ಮಾಸ್ಟರ್ ಇನ್ ಡೆಪ್ಯೂಟೆಡ್ ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಟರ್ MDRA ಆದರೂ ಅದಕ್ಕೆ ಅಪ್ಲೈ ಮಾಡಬಹುದಾಗಿದೆ. ಇನ್ನು ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ ಇಲ್ಲಿ 1 ಹುದ್ದೆ ಖಾಲಿ ಇದೆ.
PMW ತರಬೇತಿ ಹೈಸ್ಕೂಲ್ ಹೈಯರ್ ಸೆಕೆಂಡರಿ ಹೋಲ್ಡಿಂಗ್ ಪ್ರಮಾಣ ಪತ್ರ ಹೊಂದಿರಬೇಕು. MSWದಲ್ಲಿ BSc ಆರೋಗ್ಯ ಕ್ಷೇತ್ರದಲ್ಲಿ 3 ವರ್ಷ ಅನುಭವ ಇರಬೇಕು. ಕಂಪ್ಯೂಟರ್ಗಳ ಜ್ಞಾನ ಇರಬೇಕಂತ ಕೊಟ್ಟಿದ್ದಾರೆ. ಇದು ಪರಿಶಿಷ್ಟ ಜಾತಿಗೆ ಇರತಕ್ಕಂಥ ಒಂದು ಹುದ್ದೆಯಾಗಿದೆ. ರೋಸ್ಟರ್ ಬಿಲ್ ಇರತಕ್ಕಂಥ ನೇಮಕಾತಿ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ಹುದ್ದೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿ ಸಲ್ಲಿಸುವುದು ಇದು ಆಫ್ಲೈನ್ ಆಗಿದೆ. ತಾವು ಆ ಕಚೇರಿಗೆ ಹೋಗಿ ಅರ್ಜಿ ಫಾರ್ಮ್ ತಗೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಫಾರ್ಮ್ ತರಿಸುವ ದಿನಾಂಕ ಕೊಟ್ಟಿದ್ದಾರೆ 29/11/2025 ಬೆಳಿಗ್ಗೆ 11 ಗಂಟೆಗೆ. ಅರ್ಜಿಗಳನ್ನು ಪಡೆಯುವ ಕೊನೆಯ ದಿನಾಂಕ 15/12/2025. ಅಷ್ಟೊತ್ತಿಗೆ ತಾವು ನೇರವಾಗಿ ಆಫೀಸಿಗೆ ಹೋಗಿ ಅರ್ಜಿ ಫಾರ್ಮ್ ಪಡ್ಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ 15/12/2025 ಬೆಳಿಗ್ಗೆ 10ರಿಂದ 5:30ಕ್ಕೆ ಜಿಲ್ಲಾ CHR ಕಚೇರಿ ಕಾರವಾರಲ್ಲಿ ತಲುಪುವಂತೆ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ. ಇನ್ನು ಖುದ್ದಾಗಿ ಮೂಲ ದಾಖಲೆ ಪರಿಶೀಲನೆ ಮಾಡಬೇಕಾದ ದಿನಾಂಕ 17/12/2025ರಿಂದ 10 ಗಂಟೆಯಿಂದ 4 ಗಂಟೆ ಅವಕಾಶ ಕೊಟ್ಟಿದ್ದಾರೆ. ಅಷ್ಟೇ ತಾವು ಪರಿಶೀಲನೆ ಕೊಟ್ಟಿದ್ದಾರೆ. ಅದು ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ತಾವು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಇದು ಆಫ್ಲೈನ್ ಮೂಲಕ ಇರ್ತದೆ. ಯಾರು ಅರ್ಜಿ ಸಲ್ಲಿಸಬೇಕು ಅವರು ನೇರವಾಗಿ ಇದು ಯಾವುದೇ ರೀತಿ PDF ಕೊಟ್ಟಲು ಅವರು ಆಫೀಸಿಗೆ ಹೋಗಿ ಫಾರ್ಮ್ ತೊಗೊಂಡು ಫಿಲ್ಅಪ್ ಮಾಡಿ ಕಳಿಸಬೇಕಾಗಿರುತ್ತದೆ. ಇಲ್ಲಿ ವಿದ್ಯಾರ್ಥಿ ಸಹಿ ಕೂಡ ಮಾಡಿದ್ದಾರೆ, ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ಅಪ್ಲೈ ಮಾಡಿದಾನ. ಈ PDF ಅನ್ನು ಇದೇ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಇದು ಮೇನು ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ಲಿಂಕಲ್ಲಿ ಕೊಡ್ತೀನಿ, ಒಂದು ಸಾರಿ ಚೆಕ್ ಮಾಡ್ಕೊಂಡು. PDF ಅನ್ನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಂಡು ಅಲ್ಲಿ ಸಲ್ಲಿಸಬಹುದಾಗಿದೆ. SLC PUC ಡಿಗ್ರಿ ಆದವರು, ಇದಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ ಮಾಡಿದವರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇದು ಕಾಂಟ್ರಾಕ್ಟ್ ಬೇಸ್ ಹುದ್ದೆ ಒಂದು ಕೊಟ್ಟಿದ್ದಾರೆ, ಒಂದು ಕಂಟಿನ್ಯೂ ಮಾಡ್ಕೊಂಡು ಕೂಡ ಕೊಟ್ಟಿದ್ದಾರೆ. ತಮ್ಮ ಇಂಟ್ರೆಸ್ಟ್ ಇದ್ದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.